ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಮತ್ತೆ ನೀವು ನನ್ನ ಎಡವಟ್ಟು ಅಂತ ಹೇಳ್ಬಾರ್ದು. ಆಗ್ಲೇ ಹೇಳಿದ್ನಲ್ಲ, ನಿನ್ನನ್ನು ಎಡವಟ್ಟು ಅಂದವರು ಮೂರ್ಖರು ಅಂತ. ಅಷ್ಟಕ್ಕೂ ನೀನ್ ಅದನ್ನೆಲ್ಲ ಮಾಡೋದೇ ಇಲ್ಲ, ಆ ಭಗವಂತ ಮಾಡಿಸ್ತಾನೆ. ಒಂದು ಹುಲ್ಕಡ್ಡಿ ಕೂಡ ಅವನ ಆಜ್ಞೆ ಇಲ್ಲದೆ ಅಲ್ಲಾಡೋದಿಲ್ಲ ಅಂತಂದ್ಮೇಲೆ ನೀನ್ ಮಾಡೋ ಎಡವಟ್ಟುಗಳು ಅವನ ಆಜ್ಞೆಯಿಂದಾನೆ. ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯಾ? ಥ್ಯಾಂಕ್ ಯು ಅಜ್ಜಿ, ನೀವಾದ್ರೂ ನನ್ನ ಸಪೋರ್ಟಿಗೆ ಇದ್ದೀರಲ್ಲ. ಹೌದು ಅಜ್ಜಿ, ಇಷ್ಟು ದೂರ ಬಂದಿದ್ದೀವಿ, ಇಲ್ಲೇ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೋದಿತ್ತಲ್ವಾ? ಯಾಕೆ ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ? ಪರವಾಗಿಲ್ಲ ಲೀಲಾ, ನಾ ಏನೋ ನೀನ್ ಬರೀ ತುಂಟು ಹುಡುಗಿ ಅಂತ ಅನ್ಕೊಂಡಿದ್ದೆ. ನಿನ್ಗೂ ಪೂಜೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ. ಹೌದು, ನೀನ್ ಹೇಳ್ದಾಗೆ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು. ನಮ್ಮ ಪೂರ್ವಿಕರಲ್ಲ, ಹಿಂದಿನ ಕಾಲದಲ್ಲಿ ಮನೇಲಿ ಏನೇ ಶುಭ ಕಾರ್ಯ ನಡೆದ್ರು ನಮ್ಮ ಕುಲದೇವ್ರ ಸನ್ನಿಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಸಮಯ ಎಲ್ಲಮ್ಮ ಇರುತ್ತೆ. ಹಾಗಂತ ದೇವ್ರ ಪೂಜೆ ಮಾಡದೆ ಇರೋಕ್ಕಾಗತ್ತಾ? ಹೌದಾ ಅಜ್ಜಿ, ನೀವು ಕುಲದೇವತೆ ಪೂಜೆ ಮಾಡುವಾಗ ಈ ಲೀಲೆನ್ ಬಗ್ಗೆನೂ ಕೇಳ್ಕೊಳ್ಳಿ. ಮೇ ಬಿ ಆ ದೇವರು ನಿಮ್ಮ ಮಾತು ಕೇಳಾದ್ರೂ ನಾನು ದೊಡ್ಡ ಹೀರೋಯಿನ್ ಮಾಡ್ಬೋದು. ಅಕ್ಕ, ನೀನ್ ನೋಡಿದ್ರೆ ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದೆ, ಆದ್ರೆ ಲೀಲಾನೇ ಎಲ್ಲ ಮಾಡ್ತಿದ್ದಾಳೆ. ಅವತ್ತು ಮುಖ ಮುಚ್ಕೊಂಡು ಬಂದವಳು ಅರ್ಶಿನ ಶಾಸ್ತ್ರನೇ ಮುಗಿಸ್ಕೊಂಡು ಹೋದ್ಲು. ಇವಾಗ ಮುಖ ತೋರಿಸ್ಕೊಂಡು ಓಡಾಡ್ತಿದ್ದಾಳೆ ಅಂದರೆ ಏನರ್ಥ? ಅವಳು ಹೋಗೋ ಟೈಮ್ ಹತ್ರ ಬಂದಿದೆ ಅಂತ ಅರ್ಥ. ಅಕ್ಕ, ಈ ಎಡವಟ್ ಲೀಲನ್ ಮುಖನೇ ನೋಡಕ್ ಇಷ್ಟಪಡದೆ ಇರೋ ನಾನು ಇನ್ನು ನಮ್ಮ ಏಜೆ ಮದ್ವೆನಲ್ಲಿ ಓಡಾಡ್ಕೊಂಡಿರಕ್ ಬಿಡ್ತೀನ? ನೆವರ್. ಹಾಗಾದ್ರೆ ಕೌಂಟ್ ಡೌನ್ ಶುರು ಮಾಡ್ಲಾ? ಮಾಡು. 10, 9, 8, 7, 6, 5, 4, 3, 2. ಛೇ, ಇದೇ ಟೈಮ್ಗೆ ಅವಳಿಗೆ ಫೋನ್ ಬರಬೇಕಾ? ಅಜ್ಜಿ ಒಂದು ನಿಮಿಷ. ಬೇಜಾರು ಯಾಕೆ ಮಾಡ್ಕೋತೀಯ ಸರು? ಖುಷಿ ಪಡು. ನಿನ್ನ ಕೌಂಟ್ ಡೌನ್ ಮುಗಿಯೋಷ್ಟರಲ್ಲಿ ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಾ ಇದೆ ನೋಡಲ್ಲಿ. ಲೀಲಾ ಅವರ ಮಾತಾಡ್ತಾ ಇರೋದು? ಹೌದು, ಫ್ಯೂಚರ್ ಸ್ಟಾರ್ ಲೀಲಾನೇ ಮಾತಾಡ್ತಿರೋದು. ಮೇಡಮ್, ನಮ್ಮ ಸೀರಿಯಲ್ ಆಡಿಷನ್ಗೆ ಫೋಟೋ ಕಳಿಸಿದ್ರಿ ಅಲ್ವಾ? ಸೀರಿಯಲ್ ಆಡಿಷನ್ಗಾ? ಟೆಲಿಫಿಲ್ಮು, ಆ್ಯಡ್ ಫಿಲಿಮು, ಶಾರ್ಟ್ ಫಿಲಿಮು ಎಲ್ಲದಕ್ಕೂ ಕೊಟ್ಟಿದ್ದೆ. ಮೇಡಮ್, ನಮ್ಮ ಸೀರಿಯಲ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಹೌದಾ? ಹೌದು. ಅಜ್ಜಿ ರೆಕಮೆಂಡೇಶನ್ ಇಷ್ಟೊಂದು ಪವರ್ಫುಲ್ಲಾ? ಇವತ್ತೇ ಮಾರ್ಕ್ ಶೂಟ್ ಮಾಡಿ ಚಾನಲ್ ಕಳಿಸ್ಬೇಕು. ಬನ್ನಿ ಮೇಡಮ್. ಇವತ್ತಾ? ಸರ್, ಅದು ನಾನು ಹೊರಗಡೆ. ಮೇಡಮ್, ಜಸ್ಟ್ 1 ಅವರ್ ಅಷ್ಟೇ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಬಂದ್ಬಿಡಿ. ಹಲೋ. ಇವತ್ತು ನಾನು ಮಾಡಿರೋ ಸೇವೆ ನೋಡೆ ದೇವ್ರು ನನಗೆ ಚಾನ್ಸ್ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಆದರೆ ಈಗ ಅಲ್ಲಿಗೆ ಹೋಗಿ ಬರೋಕ್ಕೆ ಅಮ್ಮಂಗೆ ಕೇಳಿದ್ರೆ ಅಮ್ಮ ಮಾತ್ರ ಬಿಡಲ್ಲ. ಏನು ಮಾಡಲಿ? ಲೀಲಾ, ಇವತ್ತಿರೋದು ಜಸ್ಟ್ ಮಾಕ್ ಶೂಟ್ ಅಷ್ಟೇ. 1 ಅವರಲ್ಲಿ ಎಲ್ಲ ಮುಗ್ದೋಗುತ್ತೆ. ಅಮ್ಮ ಕೇಳಿದ್ರೆ ಇಲ್ಲೇ ಎಲ್ಲೋ ಹೋಗಿದ್ದೆ ಅಂದರೆ ಆಯಿತು. ನಿಂಗೇನು ಅಮ್ಮ ಬೈಯೋದೇನು ಹೊಸ್ದಾ? ಮಹಾನಟಿ ಆಗ್ಬೇಕಂದ್ರೆ ಸುಮ್ಮನೆನಾ? ನಡಿ ನಡಿ. ಮೆಹಂದಿ ಶಾಸ್ತ್ರದ ದಿನನೇ ಅವಳನ್ನ ಓಡಿಸಿದ್ ನನಗೆ ಇನ್ನು ಏಜೆ ಮದುವೆ ನಿಲ್ಲಿಸಿ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೋತೀನಿ ಅಂತ ಸವಾಲ್ ಹಾಕ್ಬಿಟ್ರೆ ಬಿಟ್ಬಿಡ್ತೀನಾ? ಅಕ್ಕ, ನಿನ್ ತಲೆನ ಮ್ಯೂಸಿಯಂನಲ್ಲಿ ಇಡಬೇಕು. ಸಾರಿ ಅಮ್ಮ, ನೀನು ಹೇಳಿದ್ದೆ ಮದುವೆ ಆಗೋವರೆಗೂ ಎಲ್ಲೂ ಹೋಗಬೇಡ ಅಂತ. ಆದರೆ ನಾನು ಏನು ಮಾಡಲಿ? ಇವತ್ತೇ ಮಾಕ್ ಶೂಟ್ ಇದೆ ಅಂತ ಕಾಲ್ ಬಂದಿತ್ತು. ನಾನು ಹೋಗಲೇಬೇಕು. ನನ್ನ ಕನಸೆಲ್ಲ ನನಸು ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ. ನೋಡ್ತಿರು ಅಮ್ಮ, ನಾನು ಏನಾದರೂ ಹೀರೋಯಿನ್ ಆದರೆ ನಿಂಗೆ ಯಾವ ಕಷ್ಟನೂ ಇರಲ್ಲ. ನಿನ್ನ, ಚುಕ್ಕಿನ, ಅಪ್ಪನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ.
ಇವತ್ತು ಅಂಕಲ್ ಮದುವೆ ನಡೀತಿದೆಯಲ್ವಾ, ಅದಕ್ಕಿಂತ ಅದ್ಧೂರಿಯಾಗಿ ನಾನು ನನ್ನ ಚುಕ್ಕಿ ಮದುವೆ ಮಾಡ್ತೀನಿ, ನೋಡ್ತಿರು. ಇದೆಲ್ಲ ಆಗಬೇಕಂದ್ರೆ ನಾನು ಕೆಲವು ಸಲ ನಿನ್ನ ಮಾತನ್ನು ಮೀರಲೇಬೇಕಾಗುತ್ತೆ. ಯಾಕಂದರೆ ಈ ಫೀಲ್ಡೇ ಹೀಗಮ್ಮ, ಯಾವಾಗ ಯಾರು ಅವಕಾಶ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ಅದಕ್ಕೆ ನಿಂಗೆ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನನಗೆ. ಸಾರಿ, ಬೇಗ ಬಂದ್ಬಿಡ್ತೀನಿ. ಲೀಲಾ, ಇವತ್ತು ನಿನ್ನ ಟ್ಯಾಲೆಂಟ್ ನೋಡಿ ಇವರೆಲ್ಲ ದಂಗಾಗ್ಬಿಡ್ಬೇಕು. ಹಂಗೆ ಆ್ಯಕ್ಟ್ ಮಾಡು. ಲೀಲಾ ಅಂದ್ರೆ ನೀವೇನಾ? ನಾನೇ ಲೀಲಾ. ನಾನು ಡೈರೆಕ್ಟ್ರು ಮನು ಅಂತ. ನಮಸ್ತೆ ಸರ್. ನಮಸ್ತೆ. ಅಲ್ಲ, ನೀವು ಡೈರೆಕ್ಟ್ರು, ನಿಮಗೆ ಕೇಳಬೇಕೋ ಬೇಡೋ ಗೊತ್ತಿಲ್ಲ. ಪರವಾಗಿಲ್ಲ, ಕೇಳಿ. ಅಲ್ಲ, ಶೂಟಿಂಗ್ ಇದೆ ಅಂತ ಹೇಳಿದ್ರಿ, ನಾನು ಅರ್ಜೆಂಟಲ್ಲಿ ಬಂದ್ಬಿಟ್ಟೆ. ಆದರೆ ಹೀರೋ ಯಾರು, ಪೇಮೆಂಟ್ ಏನು ಅಂತ ಕೇಳೋದೇ ಗೊತ್ತಾಗ್ಲಿಲ್ಲ. ಅದಕ್ಕೆಲ್ಲ ಟೈಮ್ ಇದೆ, ಬನ್ನಿ ಮೇಕಪ್ ಮಾಡಿಸ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಮಚ್ಚಾ, ಡೈರೆಕ್ಟ್ರು ಹೀರೋಯಿನ್ನ ಕರ್ಕೊಂಡೇ ಬಂದ್ಬಿಟ್ರಲ್ಲೋ. ಹಾಗಾದ್ರೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಡೀರಿ ಮೇಡಮ್, ನಡೀರಿ ನಡೀರಿ. ಮೇಡಮ್, ಮೇಕಪ್ ರೂಮ್ ಅಲ್ಲಿದೆ, ರೆಡಿಯಾಗಿಬಿಡಿ ಮೇಡಮ್. ಇದೇನಿದು ಈ ರೀತಿ ಇದೆ ಲೊಕೇಶನ್ನು? ಇವ್ರು ಯಾರೋ ಶೂಟಿಂಗ್ ಅವ್ರ ಥರ ಕಾಣಿಸ್ತಿಲ್ವಲ್ಲ. ಅಲ್ಲ, ಶೂಟಿಂಗ್ ಅಂತೀರಾ, ಒಂದು ಕ್ಯಾಮ್ರಾ ಇಲ್ಲ, ಲೈಟ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಏನಿದು? ಮೇಡಮ್, ಆರ್ಟಿಸ್ಟ್ ಬಂದ್ಬಿಡ್ತಾರೆ, ಒಳಗಡೆ ಕ್ಯಾಮ್ರಾ ಇದೆ, ಲೈಟ್ಸ್ ಇದೆ, ಎಲ್ಲ ಇದೆ ಮೇಡಮ್. ಹೋಗಿ ರೆಡಿಯಾಗಿ ಅಷ್ಟೇ ಹೋಗಿ ಕರ್ಕೊಂಡು ಮೇಕಪ್ ಮಾಡಪ್ಪ. ಬನ್ನಿ ಮೇಡಮ್, ಬನ್ನಿ. ಪರವಾಗಿಲ್ಲ, ನನಗೆ ಮೇಕಪ್ ಮಾಡಿದ್ರೆ ಅಲರ್ಜಿ ಆಗುತ್ತೆ. ನಮ್ಮ ಮನೆ ಇಲ್ಲೇ ಇದೆ, ನಾನು ಹೋಗ್ಬಿಟ್ಟು ನನ್ನ ಮೇಕಪ್ ಕಿಟ್ ತಂದ್ಬಿಡ್ತೀನಿ. ಯಾಕೆ ಗಡ್ಡ ಹಾಕ್ತಿದ್ದೀರಾ? ಯಾರು ನೀವೆಲ್ಲ? ನಾನು ಮೇಕಪ್ ಮ್ಯಾನ್ ಮೇಡಮ್. ಮೇಡಮ್, ಮ್ಯಾನೇಜರ್ ಮೇಡಮ್. ನಂಗೆ ಗೊತ್ತಲ್ಲ, ಡೈರೆಕ್ಟ್ರು. ಮೇಡಮ್, ನಾನು ರೈಟರ್ ಮೇಡಮ್. ಏನ್ರಿ ರೈಟರ್ ಅಂತೀರಾ, ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದೀರಾ? ಮೇಡಮ್, ರೈಟಿಂಗ್ ಶಾರ್ಪ್ ಆಗಿರ್ಬೇಕಲ್ಲ ಮೇಡಮ್, ಅದಕ್ಕೆ. ಮೇಡಮ್, ಲೇಟ್ ಆಗ್ತಿದೆ.